ಯಾರಿದ್ದೀರಾ ಮನೆಯಲ್ಲಿ? ಸರ್, ಅಕ್ಕ, ಯಾರಿದ್ದೀರಾ? ಹಾ ಸಾಯೋಳಿ. ಹಾ, ಜಾತಿ ಗಣತಿ ಮಾಡಕ್ಕೆ ಅಂತೇಳಿ ಸರ್ಕಾರದ ಕಡೆಯಿಂದ ಬಂದಿದೀವಿ. ಓಹೋ, ನಮ್ಮ ಮನೆ ರೇಷನ್ ಕಾರ್ಡ್ ಕಿತ್ತಾಕ್ಸಕ್ ಬಂದವ್ರೆ ಅಂತ ಆಯ್ತು. ಈ ಜಯ್ಯಮ್ಮನ ಮುಂದೆ ಅವೆಲ್ಲ ನಡೆಯಕ್ಕಿಲ್ಲ ಬಿಡು. ನನಗೆ ಗೊತ್ತು ಹೆಂಗ್ ಉತ್ತರ ಕೊಡ್ತೀನಿ ಅಂತ. ಆ ಅಜ್ಜಿ ಮಾಡ್ಕೊಂಡಂಗೆ ನಾನು ಮಾಡ್ಕೊಬಿಟ್ಟು ನಾನುವೆ ರೇಷನ್ ಕಾರ್ಡ್ ಎಲ್ಲ ಕಿತ್ತಾಕಂಗ್ ಮಾಡ್ಕೊಳ್ಳೋದೇ ಇಲ್ಲ. ಈಗ ನೋಡಿ ಮಾಡ್ತೀನಿ. ಸಾ ಕೇಳಿ ಕೇಳಿ, ಅದೇನೇನು ಕೇಳ್ತಿರೋ ಕೇಳಿ, ಹೇಳ್ತೀನಿ. ಒಂದ್ 1/4 ಗಂಟೆ ಆಗುತ್ತೆ. ಒಳಗಡೆ ಕುತ್ಕೋಬೋದಾ? ನನ್ ಮಗ ಟಿವಿ ಫ್ರಿಡ್ಜ್ ನೋಡಕ್ಕೆ ನನ್ನ ಹತ್ರ ನಡೆಯಕ್ಕಿಲ್ಲ. ಸಾ ಒಳಗಡೆ ಅಂತ ಬೋಲ್ಸಿ ಯಾಕೆ ಆಯ್ತದೆ ಸನ ಮನೆಗೆ. ಅಯ್ಯೋ, ಶಾನೆ ಅಂದ್ರೆ ಶಾನೆ ಸೆಕೆ ಆಯ್ತದೆ. ಒಂದ್ ನಿಮಿಷ ಇರಿ, ಇಲ್ಲೇನಿಯಾ ಚೇರ್ ಹಾಕಿಸ್ತೀನಿ ಕುಂತ್ಕೊಳ್ಳಿರಂತೆ. ನೋಡಿ ಹಳ್ಳಿ ಮರದ ಗಾಳಿ ತಣ್ಣಗೆ ಬತ್ತೈತೆ. ನಿಮ್ಗೆ ಚೇರ್ ಹಾಕಿಸ್ತೀನಿ ರೀ ಸಾ, ನಾನು ಸಸೆ ಕರಿತೀನಿ ತತ್ತಳೆ. ಸಸೆ ಲೇ ಸಸೆ, ಒಂದ್ ಚೇರ್ ಎತ್ಕೊಬಿಟ್ ಬಾಮಿ. ನಮ್ದು ಮನೆ ಒಳಗಡೆ ಇಕ್ಕಟ್ಟು ಸಾ, ಸೆಕೆ ಶಾನೆ ಅಲ್ವಾ. ಪರವಾಗಿಲ್ಲ ಬಿಡಿ, ನಮಗೂ ಅರ್ಥ ಆಗ್ತಿದೆ, ಪರವಾಗಿಲ್ಲ. ಅತ್ತೆ ಚೇರು ಬಾ, ಇಲ್ಲಿ ಹಾಕ್ ಬಾ. ಸರ್ ಕುಂತ್ಕೊಂಡ್ಲಿ ಯಾಕೆ ಬಾ. ನೋಡಿ, ಕೂತ್ಕೊಳ್ಳಿ. ಒಂದ್ 5 ನಿಮಿಷ ಪ್ರಶ್ನೆಗಳೆಲ್ಲ ಇರ್ತವೆ. ಒಂದೊಂದೇ ನಾವೆಲ್ಲ ಅದಕ್ಕೆಲ್ಲ ಉತ್ತರ ಕೊಡ್ಬೇಕಾಗುತ್ತೆ. ಕೂತ್ಕೊಳ್ಳಿ. ಹಾ, ಹೇಳಿ. ಮೊದ್ಲು ನಿಮ್ ಮನೇಲಿ ಎಷ್ಟು ಜನ ಇದ್ದೀರಾ? ನಾಲ್ಕು ಜನ ಇದೀವಿ ಸಾ. ಹೌದಾ? ನಿಮ್ದು ಜಾತಿ? ಅದೆಲ್ಲ ಕೇಳಬಾರ್ದು ಅಂತ ನೀವೇ ಹೇಳ್ತೀರಾ. ಆದ್ರೂ ನೀವೇ ಬಂದ್ಬಿಟ್ಟು ಕೇಳ್ತೀರಾ ಸಾ. ಜಾತಿ ಭೇದ ಭಾವ ಮಾಡಬಾರ್ದು ಅಂತ ಹೇಳ್ತೀರಾ ಸಾ. ಇಲ್ಲ, ಇದ್ರಲ್ಲಿ ಹಂಗೆ ಇರೋದು. ನೀವ್ ಹೇಳಿ, ಯಾವ ಜಾತಿ? ವಾಕ್ಲಿಗ್ರು ಸಾ, ಗೌಡ್ರು ಬರ್ಕಳಿ. ಹಾ, ಸರಿ ಸರಿ, ಆಯ್ತು. ಆ ಮತ್ತೆ ನಿಮ್ದು ಜಮೀನ್ ಎಷ್ಟೈತೆ? ನಮ್ದು ಎರಡು ಕುಂಟೆನೂ ಇಲ್ಲ ಸಾ. ನಮ್ದು 2 ಕುಂಟೆನೂ ಇಲ್ಲ ಸಾ. ಅಯ್ಯೋ, ನಾವು ಬಡವರು ಸಾ. ಯೋಲಿಂದ ತಗೊಬಿಟ್ಟು ಬರೋಣಿ ಸಾ ನಾವು. ಓ, ಜಮೀನ್ ಇಲ್ಲ. ಮತ್ತೆ ಮನೆ ಇದು ಸ್ವಂತದ್ದಾ? ಇಲ್ಲ ಸಾ. ಅಯ್ಯೋ, ಸ್ವಂತದ್ದು ಎಲ್ಲಿಂದ ಸಾ ಬರಕಾಯ್ತದೆ. ಅಯ್ಯೋ, ನಮ್ಮಂತರೆಲ್ಲನೂ ಸ್ವಂತ ಮನೆ ತಗೊಳಕ್ ಆಯ್ತದ ಸಾ. ಯೋಳಿ ನೀವೇನೇನಿಯ ಸ್ವಂತದ್ದು ಅಲ್ಲ, ಎಂತದು ಅಲ್ಲ ಸಾ. ಅಯ್ಯೋ, ಬಾಡಿಗೆ ಮನೆ ಸಾ, ಬಾಡಿಗೆ ಮನೆ. ಓ, ಬಾಡಿಗೆ ಮನೆನಾ? ಇದ್ರಲ್ಲಿ ಇದು ಎಂಚಿನ ಮನೆನಾ, RCC ಬಿಲ್ಡಿಂಗ್, ಶೀಟ್ ಮನೆನಾ? ಸಾ ಏನು ಹಾಕಬೇಡಿ, ಬಿದ್ದೋಗ ಮನೆ ಅಂತ ಹಾಕಳಿ ಸಾ. ಬಿದ್ದೋಗ ಮನೆ ಸಾ ಇದು. 3-4 ದಿನ ಬಿದ್ದೋಗ ಮನೆ ಅಂತ ಹಾಕಬೇಡಿ ಸಾ. ಹೌದಾ? ಸರಿ ಸರಿ. ನೀವು ಕೆಲ್ಸಕ್ಕೆ ಏನಾದ್ರೂ ಹೋಗ್ತಾ ಇದ್ದೀರಾ? ಇಲ್ಲ ಸಾ, ಕೂಲಿ. ನಾವು 4 ಜನನು ಕೂಲಿ ಸಾ ಮಾಡೋದು. ನಾವು ಮನೆಗಿರೋಲ್ಲ ಕೂಲಿ ಮಾಡ್ಕೊಂಡು ತಿನ್ನೋದೇ ಸಾ. ಏನ್ ಸಾ ಮಾಡಕಾಯ್ತದೆ, ಊಟಕ್ಕೆ ಗೀಟಕ್ಕೆಲ್ಲನೂ ಬೇಕಲ್ಲ ಸಾ. ನೋಡಿ ಸಾ, ಈಗ ನೀವು ಬಂದಿದ್ದು ಕುಂತಿದೀವಿ. ಈಗ ನಾಳೆ ನನ್ನ ಸಾ ಇಬ್ರು ಇವಾಗ ಕುಡುಗೋಲು ಹಿಡ್ಕೊಂಡು ಹೋಯ್ತಾ ಇರ್ಬೇಕು ಸಾ ನಾವು. ಸರಿ ಸರಿ. ನಿಮ್ ಮನೆಗೆ ಗಾಡಿ ಎಷ್ಟಿದಾವೆ? ಅಂದ್ರೆ 2 ವೀಲರ್ ಎಷ್ಟಿದಾವೆ, 4 ವೀಲರ್ ಎಷ್ಟಿದಾವೆ? ಅದೇ ಸ್ಕೂಟಿ ಇಲ್ಲ ಸಾ. ಓಡಾಡಕ್ ಒಂದ್ ಗಾಡಿನೂ ಇಲ್ಲ ಸಾ. ಸ್ಕೂಟಿ ತಗೊಳನಿ ಅಂತ ಅನ್ಕೊಂಡಿದ್ವಿ ಸಾ, ಕಾಸಿರ್ಲಿಲ್ವಲ್ಲ, ತಗೊಳಕ್ ಆಗ್ಲಿಲ್ಲ ಸಾ. ಅಷ್ಟೇ ಒಂದ್ ಸ್ಕೂಟಿ ಗೀಟಿ ಬೈಕು ಗೀಕು ಏನು ಇಲ್ಲ ಸಾ ನಮ್ದು. ಏನೇನು ಇಲ್ಲ ಸಾ ನಮ್ದು. ಅತ್ತೆ ಸುಮ್ಕೆ ಕುಂತ್ಕ ಸೊಸೆ ನೀನು. ಮತ್ತೆ ಇಲ್ಲಿ ನಿಂತಿದ್ಯಲ್ಲ, ಇದು ಸ್ಕೂಟಿ? ಅಯ್ಯೋ ಅಯ್ಯೋ ಅಯ್ಯೋ, ಸ್ಕೂಟಿ ಇಲ್ಲಿ ನಿಲ್ಲಿಸ್ಬಿಟ್ಟ. ಮನೆ ಹಿಂದೆ ಕಡೆ ನಿಲ್ಲಿಸು ಅಂದ್ರೆ ಕೇಳೋದೇ ಇಲ್ಲ. ಅಯ್ಯೋ, ನಮ್ ಪಕ್ಕದ ಮನೆ ಹುಡುಗಂಗೆ 1000 ಕಿಟ ಹೇಳ್ತೀನಿ ನಾನು. ಬ್ಯಾಡ ಬ್ಯಾಡ, ನಮ್ಮ ಮನೆ ಮುಂದೆ ನಿಲ್ಲಿಸ್ಬೇಡ ಗಾಡಿ ಅಂತಂದ್ರೆ ಅವ್ರ ಮನೆ ಮುಂದೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಸಾ ತನ್ ನಮ್ಮ ಮನೆ ಮುಂದೆ ನಿಲ್ಲಿಸ್ತಾನೆ. ಅಯ್ಯೋ ಬಡ್ಡಿ ನನ್ ಮಗ, ಎಷ್ಟು ಹೇಳಿದ್ರು ಅಷ್ಟೇ ಸಾ, ಕೇಳೋದೇ ಇಲ್ಲ ಅವನಂತೂ. ನನಗೂ ಏಳು ಸಾಕಾಗೋಗ್ಬಿಟ್ಟೆ ಸಾ. ಜನ್ಮಕ್ಕೆ ಹೋಗತ್ತಾಗೆ ಏನ್ ಮಾಡ್ತಿದ. ಅಯ್ಯೋ ಬುಡಿ, ಹೇಳ್ತೀನಿ ಅವ್ನಿಗೆ ತಗೊಂಡೋಗಿ ಅಂತ ಹೇಳ್ಬಿಟ್ಟು. ನಮ್ದಲ್ಲ ಸಾ, ಬ್ಯಾರದು ಸಾ. ಅಯ್ಯೋ, ಹೋಗ್ಲಿ ಬಿಡಮ್ಮ, ಯಾಕೆ ಬೈಕಂತೀಯ? ಸರಿ, ನಿಮ್ ಮನೇಲಿ ಫ್ರಿಡ್ಜು, ಟಿವಿ, ವಾಷಿಂಗ್ ಮಿಷಿನ್ ಅವೇನಾದ್ರೂ ಅವೇನಮ್ಮ? ಸಾ ನನ್ ಮದುವೆ ಆದಾಗಿಂದ ಇಲ್ಲಿ ಗಂಟವೆ ಹೆಂಗಿತ್ತವೆ ಅಂತಾನೆ ನೋಡಿಲ್ಲ ಸಾ. ಎಲ್ಲಿಂದ ತಗೊಬಿಟ್ಟು ಬರಣಿ ಸಾ ಫ್ರಿಡ್ಜು ಟಿವಿ ಎಲ್ಲನೂ. ನಮ್ಮ ಮನೆಯಾಗೆ ಫ್ರಿಡ್ಜು ಟಿವಿ ಅಂತವೆ ಏನಿಲ್ಲ ಸಾ. ಇನ್ನು ವಾಷಿಂಗ್ ಮಿಷಿನ್ ಹೆಂಗೈತಿ ಅಂತ ನಾನು ನೋಡೇ ಇಲ್ಲ ಸಾ. ವಾಷಿಂಗ್ ಮಿಷಿನ್ ಇದೇನಮ್ಮ ಹಿಂಗ್ ಹೇಳ್ತಾ ಇದೀಯಾ? ಏನು ನೋಡೇ ಇಲ್ಲ? ಇಲ್ಲ ಸಾ, ದೇವ್ರಣೆ ನೋಡಿಲ್ಲ ಸಾ. ನಾವು ಬಡವರು ಸಾ, ಕಿತ್ಕೊಂಡ್ ತಿನ್ನ ಬಡತನ ಸಾ. ಏನ್ ಮಾಡನಿ, ಬೇಜಾರಾಯ್ತದೆ ಸಾ. ಏನಮ್ಮ, ನಿಮ್ ಮನೆಗೆ ಏನೂ ಇಲ್ಲ ಅಂತೀಯ, ಮನೆನೂ ಇಲ್ಲ ಅಂತೀಯ, ಮತ್ ನೀವೆಲ್ಲ ಹೆಂಗಮ್ಮ ಬದುಕಿದೀರಾ? ದೇವ್ರು ಉಡ್ಸೋನಲ್ಲ ಸಾ, ದೇವ್ರು ಉಡ್ಸೋನಿ. ಏನ್ ಮಾಡಕ್ಕಾಯ್ತದೆ, ಬದುಕ್ಲೇಬೇಕಲ್ಲ ಸಾ. ಬರ್ಕಳಿ, ನಮ್ ಕಷ್ಟ ವಸಿ ಗೊತ್ತಾಗ್ಲಿ. ಬರ್ಕಳಿ ಸಾ, ಏನಾಗಕ್ಕಿಲ್ಲ. ನಮ್ ಕಷ್ಟ ಏನು ಅಂತ ಎಲ್ರಿಗೂ ಗೊತ್ತಾಗ್ಲಿ. ಸರಿ, ನಿಮ್ ಮನೆಗೆ ಏನಾದ್ರು ಸೋಲಾರ್ ಗಿಲ್ಲರ್ ಹಾಕ್ಸಿದಿರನಮ್ಮ? ಅಂಡೆ ಒಲೆ ಬಿಟ್ಟು ಏನು ಇಲ್ಲ ಸಾ ನಮ್ಮ ಮನೆಯಾಗೆ. ಅಂಡೆ ಒಲೆ ಅಷ್ಟೇನೆ ನೀ ಇರೋದು. ಸರಿ, ನಿಮ್ ಮನೆಗೆ ಎಷ್ಟು ಜನ ಎಜುಕೇಶನ್ ಮಾಡಿದಿರಮ್ಮ? ಎಲ್ರು ಓದಿದ್ದೀರಾ? ಇಲ್ಲ ಸಾ, ಅನಕ್ಷರಸ್ಥರು ಸಾ ನಾವು. ಯಾರು ಓದಿಲ್ಲ ಸಾ ನಾವು. ಏನ್ ಮಾಡೋಣ ಸಾ, ಕಿತ್ತು ತಿನ್ನ ಬಡತನ. ಯಾರು ಸಾ ಓದಕ್ಕಾಯ್ತದೆ? ನೋಡಿ ಸಾ, ನಮ್ಮ ಮನೆಗೆ ಯಾರು 4 ಅಕ್ಷರನೂ ಓದಿಲ್ಲ. ಅತ್ತೆ ಸುಮ್ ಕುಂತ್ಕೊಳಮ್ಮಿ. ನಿಮ್ ಮನೆಗೆ ಸಿಲಿಂಡರ್ ಐತಾ? ಸಾ ಹಾಕಿಸ್ಕೊಳಕ್ ಕಾಸು ಬೇಡವಾ ಸಾ ಸಿಲಿಂಡರ್ ಹಾಕ್ಸ್ಕೊಳಕ್ಕೆ? ನನ್ನ ಸೊಸೆ ಉಫ್ 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 ಅಂತ ಹೇಳ್ಬಿಟ್ಟು ಊದಿ 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 ಸಾ, ಊದಿ ಊದಿ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಳ್ಳೋದು ಸಾ ನಾವು. ಸೌದೆಯ ತಗೊಬಿಟ್ಟು ಬಂದು ಒಲೆ ಉರ್ಸೋದು ಸಾ. ಯಾವ ಗ್ಯಾಸು ಇಲ್ಲ, ಯಾವ ಸಿಲಿಂಡ್ರು ಇಲ್ಲ ಸಾ. ನಮ್ ಕಷ್ಟ ಯಾರಿಗೂ ಬೇಡ ಸಾ, ದೇವ್ರೊಬ್ಬ ಬಲ್ಲ ಅಷ್ಟೇ ಸಾ. ನಿಮ್ಮ ಮನೆದು ವಾರ್ಷಿಕ ಆದಾಯ ಎಷ್ಟಮ್ಮ? 0 ಸಾ, 0. ಅವತ್ತು ಕೂಲಿ ಮಾಡ್ಕೊಬಿಟ್ಟು ಬರ್ಬೇಕು, ಅವತ್ತು ತಿನ್ಬೇಕು, ಹೋಗ್ಬೇಕು ಅಷ್ಟೇ ಸಾ. 0 ಸಾ.
ವಾರ್ಷಿಕ ಆದಾಯ ಅನ್ನೋದನ್ನ ಬರ್ಕೊಂಡ್ಲೇ ಬೇಡಿ ಸಾ ನೀವು. ಅಯ್ಯೋ ಏನೈತೆ ಸಾ ಬರ್ಕೊಳಕ್ ನೀವು ನಮ್ಮ ಹತ್ರ? ಎಂತದೂ ಇಲ್ಲ, ವಾರ್ಷಿಕ ಆದಾಯನೂ ಇಲ್ಲ, ಎಂತದೂ ಇಲ್ಲ. ಹಂಗೆಲ್ಲ ಬರೀದಂಗೆ ಇರಂಗಿಲ್ಲ ಕಣಮ್ಮ. ವರ್ಷಕ್ಕೆ 1 ಲಕ್ಷ ಅಂತ ಬರ್ಕಂಡ್ಲಾ? ಓ 1 ಲಕ್ಷ? ಓ ಸಾ ಎಲ್ಲಿಂದ ತಗೊಂಡ್ಬಿಟ್ಟು ಬರ ನೀವು 1 ಲಕ್ಷ? ಓಹೋ ಅಯ್ಯೋ ಅಕ್ಕ, ನಾನು ಹೇಳಿದ್ದು 1 ತಿಂಗ್ಳಿಗಲ್ಲ, ವರ್ಷಕ್ಕೆ ಹೇಳಿದ್ನ 1 ಲಕ್ಷ ಅಂತ. ವರ್ಷಕ್ಕೆ ತಾನೇ ಎಲ್ಲಿಂದ ಬದ ಸಾ? ಕೂಲಿನಲ್ಲಿ ಮಾಡ್ಕೊಂಡ್ಬಿಟ್ಟು ತಿನ್ನೋರು ನಾವು ವರ್ಷಕ್ಕೆ ಲಕ್ಷ ಎಲ್ಲಿಂದ ಬದ ಸಾ ಆದಾಯ ನಮ್ಗೆ? ಬರ್ಕಬೇಡಿ ಸಾ ನೀವು, ಬರ್ಕಬೇಡಿ. ನಾನು ಈಗಲೇ ಹೇಳಿದೀನಿ ಸಾಕು, ಸರಿ ಇರಕ್ಕಿಲ್ಲ ಬರ್ಕೊಂಡ್ರೆ. ನಮ್ದು ಲಕ್ಷ ಗಿಕ್ಷ ಎಲ್ಲ ಬರಕ್ಕಿಲ್ಲ. ಹೋಗ್ಲಿ ನಿಮ್ಮ ಮನೆಗೆ. ಕರೆಂಟ್ ಆದ್ರೂ ಐತೆನಮ್ಮ, ಅಂದ್ರೆ ಎಲ್ಲ ಪವರ್ ಸಪ್ಲೈ. ಅದು ಫ್ರೀ ಅಲ್ವಾ? ಏನೋ ಸಾ ಸಿದ್ದರಾಮಯ್ಯ ಸಾರ ಅವ್ರ ದಯೆಯಿಂದ ಫ್ರೀಯಾಗಿ ಒಂಚೂರು ಹಂಗೆ ಕರೆಂಟ್ ಓಡ್ತಾ ಇತ್ತು ಮನೆಯಾಗೆ. ಶಾನೆ ಇಲ್ಲ ಸಾ, 2 ಬಲ್ಪೆ. ಒಂದು ಅಡುಗೆ ಮನೆ, ಒಂದು ಹಾಲು ಅಷ್ಟೇ ಸಾ, ಬಲ್ಪು ಹಾಕೊಳಕಿಲ್ಲ ನಾವು. ಯಾಕೆ ಸುಮ್ಕೇನಿಯಾ ಪಾಪ ಸಿದ್ದರಾಮಯ್ಯರು ಗ್ಲಾಸ್ ಮಾಡೋದು ಅಂತ 2 ಬಲ್ಪೆ ಸಲ ಉರ್ಸೋದು. ಮತ್ತೆ ನೀವು ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಮ್ಮ? ಅಂದ್ರೆ ವ್ಯವಸಾಯನ? ನೀವು ಮೊದ್ಲಿಂದ ನಿಮ್ ಕಸುಬು ಏನು? ಏನಾರ ಕಸುಬು ಮಾಡ್ತಿರ್ತಾರಲ್ಲ ಈಗ, ಗೇಮೆ ಮಾಡೋದಂತೆ, ಇಲ್ಲ ಬೇರೆ ಬೇರೆ ಕೆಲಸಗಳು ಆ ಥರ ಏನಾದ್ರು ಮಾಡ್ತಿದ್ದೀರಾ? ಕೂಲಿ ಮಾಡೋದ್ ಬಿಟ್ಟು ನಾವಿನ್ನೇನು ಮಾಡ್ತಾ ಇಲ್ಲ ಸಾ. ಬರ್ರಿ ಕೂಲಿ ಮಾಡು ಕೂಲಿ ಮಾಡು ಕೂಲಿ ಮಾಡು ಅಷ್ಟೇ ಸಾ. ಅಷ್ಟು ಬಿಟ್ರೆ ನಾವಿನ್ನೇನು ಮಾಡ್ತಾ ಇಲ್ಲ ಸಾ. ಕೂಲಿ ಮಾಡ ತಿನ್ನೋದು ಅಷ್ಟೇನೆ ಸಾ. ಸರಿ, ಮೊದ್ಲು ಯಾರಾದ್ರೂ ನಿಮ್ಮ ಮನೆಗೆ ಹಾಸ್ಟೆಲ್ ಏನಾದ್ರು ಇದ್ರಾ ಅಂದ್ರೆ ಮೊದ್ಲು ಓದ್ಬೇಕಾದ್ರೆ? ಓದೇ ಇಲ್ಲ ಅಂದ್ಮೇಲೆ ನಾಷ್ಟ್ಲಾಗ ಎಲ್ಲಿಂದ ಸೈತ್ರೆ? ಇಲ್ಲ ಸಾ, ನಮ್ಮ ಮನೆಗೆ ಯಾರು ಹಂಗೆಲ್ಲ ಇಲ್ಲ ಸಾ. ನಿಮ್ಮ ಮನೆಗೆ ಕೋಳಿ, ಕುರಿ, ಹಸು, ಮೇಕೆ ಈ ತರ ಏನಾದ್ರು ಇದಾವ? ಅಯ್ಯೋ ಹೋಗಿ ಸಾ, ಎಂತದು ಇಲ್ಲ ನಮ್ಮ ಮನೆಗೆ. ನಾವು 4 ಜನ ಬಿಟ್ರೆ ನಮ್ಮ ಮನೆಗೆ ಒಂದು ಬೆಕ್ಕಿನ ಮರಿನೂ ಇಲ್ಲ ಸಾ. ಅಯ್ಯೋ ನಾವ್ ಎಲ್ಲಿಂದ ಸತ್ತರನಿ? ಅಯ್ಯೋ ಚೆನ್ನಾಗಿ ಹೇಳ್ತೀರಾ ನೀವು. ನಮ್ಗೆ ಕೂಳೊಂದಿಸ್ಕೊಳ್ಳೋದೇನಿಯ ಕಷ್ಟ ಸಾ, ಇನ್ನು ಅವಕ್ಕೆಲ್ಲ ಏನು ಹೊಂದ್ಸಕ್ಕಾಯ್ತದ ಸಾ? ನಮ್ಮ ಮನೆಗೆ ಎಂತದೂ ಇಲ್ಲ ಸಾ. ನಿಮ್ಮನ್ನ ನೋಡಿದ್ರೆ ನನಗೆ ಬೇಜಾರಾಯ್ತದ ಕಣಮ್ಮ, ಏನು ಇಲ್ದಂಗಿದ್ದೀರಲ್ಲ ಅಂತ ಹೇಳ್ಬಿಟ್ಟು. ಈ ಬಾಡಿಗೆ ಎಷ್ಟು ಕೊಡ್ತೀರಮ್ಮ, ಬಾಡಿಗೆ ಮನೆಗೆ? ಇಲ್ಲ ಸಾ, ನನ್ನ ಫ್ರೆಂಡು ಸಾ ಮನೆ ಫ್ರೀ ಆಗಿದ್ದೀವಿ ಸಾ. ಬಾಡಿಗೆ ಕಟ್ಟಕ್ಕೆ ಕಾಸ್ತಾನೆ ಎಲ್ಲಿಂದ ಬರ್ತದೆ ಸಾ ನಮ್ಗೆ? ಅಯ್ಯೋ 10 ರೂಪಾಯಿ ಇಲ್ಲ ಸಾ. ನನ್ನ ಫ್ರೆಂಡೇ ಸಾ, ಏನೋ ಪಾಪ ಭಾಳ ಒಳ್ಳೆಳು ಸಾ. ಏನೋ ಕೈ ಕಾಲು ಬಿದ್ದಿದ್ದಕ್ಕೆ ಫ್ರೀ ಆಗಿದ್ದೋ ಇರ್ಬಿಡು ಇದು ಬಿಡತ್ತಗೆ ಯಾಕೆ ಅಂತ ಫ್ರೀಯಾಗಿ ಬಿಟ್ಕೊಟ್ಟವಳೆ ಸಾ. ಹಬ್ಬಬ್ಬ, ಸರಿ ಕಣಮ್ಮ. ಪಾಪ ನಿಮ್ಮನ್ನ ನೋಡಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ, ಅಯ್ಯೋ ಅನ್ನಿಸ್ತೈತೆ. ಸರಿ ಆಯ್ತು, ಇನ್ನು ಜಾತಿ ಗಣತಿ ಎಲ್ಲ ಮುಗೀತು ಕಣಮ್ಮ. ಸರ್ಕಾರ ಮುಟ್ಟಿಸ್ರಿ ಸಾ ನಮ್ ಕಷ್ಟವಾ? ಹೊಸಿ ಹೇಳಿ ಅವ್ರಿಗೂ ನಮ್ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಭಾಳ ಕಷ್ಟ ಐತೆ ಸಾ ನಮ್ ಜೀವನ ಮಾಡೋದು. ಇಲ್ಲಿ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡೋದು ಕಷ್ಟ ಸಾ. ಹೆಂಗ ಒಂಚೂರು ಏನಾರ ಫ್ರೀಯಾಗಿ ಕೊಡಂಗಿದ್ರೆ ನೋಡಿ ಸಾ, ಫ್ರೀಯಾಗಿ ಕೊಡ್ಸಿ ಸಾ. ಏನಾರ ಕೊಡಿಸ್ತಾರ ಮನೆಗೇನೇನೋ ಏನಾರ ಫ್ರೀಯಾಗಿ ಕೊಡಂಗಿದ್ರೆ ಫ್ರೀಯಾಗಿ ಕಟ್ಕೋತೀವಿ ಸಾ. ಹೊಸಿ ನೋಡಿ ಸಾ. ಇದು ಗಣತಿ ಕಣಮ್ಮ, ಗಣತಿ. ಇದರಲ್ಲಿ ಮನೆ ಫ್ರೀಯಾಗಿ ಕೊಡಿ ಅಂತ ಎಲ್ಲ ಕೇಳಕ್ಕಾಗಲ್ಲ, ಇದು ಜಾತಿ ಗಣತಿ. ಮತ್ ಜಾತಿ ಬಿಟ್ಬಿಟ್ಟು ಬೇರೆ ಎಲ್ಲ ಕೇಳ್ತಿದ್ರಲ್ಲ ಸಾ. ಜಾತಿ ಒಂದ್ ಕೇಳ್ಕೊಂಡು ಹೋಯ್ತಿರ್ಬೇಕು. ಈ ಮನೆ ಐತಾ, ಪಕ್ಕದ ಮನೆ ಐತಾ ಅಂತ ಕೇಳಿದ್ರೆ ಸಾ ಹಂಗೆಲ್ಲ ಕೇಳ್ತಿದ್ದೀರ ಅಂದ್ರೆ ನಮಗ್ ಗೊತ್ತಿಲ್ವಾ? ನಾವು ಸಂದಕ್ಕಿದೀವ ಸಂದಕ್ಕಿಲ್ವ ಅಂತ ವಿಚಾರ್ಸಕ್ಕೆ ತಾನೇ ನೀವು ಇಷ್ಟೊಂದೆಲ್ಲ ಬಂದು ಕೇಳ್ತಿರೋದು. ನಮ್ಗೆ ಭಾಳ ಸಂದಾಗ ಗೊತ್ತು ಸಾ. ಗೌರ್ಮೆಂಟ್ ಹೇಳಿ ಸಾ, ನಮ್ ತಗೇನು ಇಲ್ಲ. ಜಯಮ್ಮನ್ ಮನೆನಾಗ 0. ನೀವು ಏನಾರ ಹೋಗ್ಬಿಟ್ಟು ಹೇಳಿ ಸಾ ಅವ್ರಿಗೆ. ನಮ್ಮನೆ ಮಿಕ್ಸಿ ಗಿಕ್ಸಿಯಿಂದ ಹಿಡಿದು ಎಂಥದ್ದು ಇಲ್ಲ ಸಾ. ಅಲ್ಲಿ ಏನೇನೈತೋ ಎಲ್ಲದ್ರಾಗೂ ಇಲ್ಲ 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 ಅಂತಾನೆ ಬರ್ಕೊಬಿಟ್ಟು ಅದೇನು ಗೌರ್ಮೆಂಟಲ್ಲಿ ಕೊಡ್ತಾರೋ ಅದನ್ನ ಇಸ್ಕೊಬಿಟ್ಟು ಬಂದು ಕೊಡಿ ಸಾ ಸಾಕು. ನಾವೇನು ಕೊಡಲ್ಲಮ್ಮ, ಗೌರ್ಮೆಂಟಲ್ಲಿ ಕೊಡ್ಬೇಕಷ್ಟೇ ಏನಾದ್ರು ಕೊಟ್ರೆ. ಸರಿ ಕಣಮ್ಮ, ಆಯ್ತು. ಇನ್ನು ಮುಂದಿನ ಮನೆಗೆ ಹೋಗ್ತೀನಿ. ಸರಿ, ನಿಮ್ದೆಲ್ಲ ಗಣತಿ ಎಲ್ಲ ಮುಗೀತು. ನಿಮ್ದು ಆಧಾರ್ ಕಾರ್ಡು ಹಂಗೇನೆ ರೇಷನ್ ಕಾರ್ಡು ಎಲ್ಲ ಕೊಟ್ಬಿಡಿ, ಫೋಟೋ ತಗೊಂಡು ಹೋಗ್ತೀನಿ. ಸರ್ ಅವೆಲ್ಲ ಅವೇ ಸಾ. ಸಸೆ ಹೋಗಿ ತಂದು ಕೊಡಮ್ಮಿ. ನಿಮ್ಮಷ್ಟು ಇಲ್ದಿರೋರು ಈ ಊರಿಗೆ ಯಾರು ಇಲ್ಲ. ಸುಮಾರು ಮನೆಗಳೆಲ್ಲನೂ ಗಣತಿ ಮಾಡೋದ್ನಲ್ಲ, ಅದರಲ್ಲಿ ನಿಮ್ಮ ಮನೆನಾಗೆ ಪಾಪ ಏನು ಇಲ್ಲ ಅಂದ್ರೆ ಕಡು ಬಡತನ ಅಂದ್ರೆ. ಇನ್ನೆಲ್ಲರ ಮನೆನಾಗೂ ಪರವಾಗಿಲ್ಲ, ಒಂದೊಂದು ಟಿವಿ ಒಂದೊಂದು ಫ್ರಿಡ್ಜ್ ಜನ ಇದ್ವು. ಪಾಪ ನಿಮ್ಮ ಮನೆಗೆ ಏನೂ ಇಲ್ಲ ನೋಡಿ. ಕಿತ್ತು ತಿನ್ನ ಬಡತನ ಸಾ. ಏನ್ ಮಾಡನಿ, ಕಿತ್ಕೊಂಡ್ ತಿಂತೈತೆ ನಮಗ್ ಬಡತನ. ಇನ್ನೇನು ಮಾಡಕ್ ಆಗಕ್ಕಿಲ್ಲ ಅಲ್ವೇ? ಕೊಡಮ್ಮ. ತಗೊಳ್ಳಿ ಸರ್, ತಗೊಳ್ಳಿ, ಫೋಟೋ ತಕೊಂಡ್ ಕೊಡಿ. ಸರಿ ಆಯ್ತು, ನಾನೇನು ಬರ್ತೀನಿ. ಕಾಪಿ ಮಾಡ್ಕೊಡೋಣ ಅಂತ ಅನ್ಕೊಂಡೆ ಸಾ ನಿಮ್ಗೆ. ಏನ್ ಮಾಡೋಣ ಸಾ, ಬಡವರು ಮನೆಗೆ ಸಕ್ಕರೆನೂ ಇಲ್ಲ, ಎಲ್ಲ ಖಾಲಿ ಆಗೋಗ್ಬಿಟ್ಟೈತೆ. ಪರವಾಗಿಲ್ಲ ಪರವಾಗಿಲ್ಲ ಬಿಡಮ್ಮ. ಅತ್ತೆ ಇದೇನತ್ತೆ ಒಳ್ಳೆ ಭಿಕ್ಷುಕೊಂಡು ಮಾಡ್ಬಿಟ್ಟಲ್ಲತ್ತೆ ನಮ್ಮನ್ನ. ಏನು ಗೊತ್ತಿಲ್ಲ ಗೊತ್ತಿಲ್ಲ ಅಂತೇಳಿ, ಗಾಡಿ ಇಲ್ಲ ಅಂತೀಯ, ಜಮೀನಿಲ್ಲ ಅಂತೀಯ, ನಮ್ಮನೆ ಅಲ್ವತ್ತೆ. ಏನು ಇಲ್ಲ 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 ಅಂತ ಹೇಳ್ತಿಯಲ್ಲತ್ತೆ. ಓಹೋ ಅಮ್ಮಯ್ಯ, ಏನ್ ಅನ್ಕೊಬಿಟ್ಟಿದ್ಯಾ? ಈಗ ಎಲ್ಲ ಕೇಳ್ಕೊಂಡು ಹೋಯ್ತಾರೆ ನೈಸಾಗೆ. ಆಮೇಕಿಂದ ಒಂದೊಂದೇ ಕಟ್ ಮಾಡ್ಕೊಬರ್ತಾರೆ. ಫ್ರೀ ಕರೆಂಟ್ ಕಟ್ ಮಾಡ್ಬಿಡ್ತಾರೆ, ಆಮೇಕಿಂದ ರೇಷನ್ ಕಾರ್ಡ್ ಕಟ್ ಮಾಡ್ಬಿಡ್ತಾರೆ, ಫ್ರೀ ಬಸ್ ಕಟ್ ಮಾಡ್ಬಿಡ್ತಾರೆ, ಎಲ್ಲ ಕಟ್ ಮಾಡ್ಬಿಡ್ತಾರೆ. ಇವ್ರ ತಾಗ ಏನೋ ಬಿಡು ಐತೆ, ಸೌಖ್ಯವಾಗಿ ಓಡಾಡ್ಕೊಂಡವ್ರೆ. ಇವ್ರಿಗೆಲ್ಲ ಏನು ಫ್ರೀಯಾಗಿ ಕೊಡ್ಬೇಕು ಅಂತಾರೆ. ಅದಕ್ಕೆ ಏನು ಇಲ್ಲ ಅಂತ ಹೇಳೋದು. ನಿನ್ಗೇನು ಗೊತ್ತಾಯ್ತದೆ ಮಂಗುಗೆ? ಅಯ್ಯ ಸುಮ್ನಿರು, ಹೋಗಿ ಎಲ್ಲ ಒಳಗಡೆ ಕೆತ್ತಿಕ್ಕಿ ಹೋಗಿ ತೆಪ್ಗಿರು. ಹೇಳಕ್ ಹೋಯ್ತಾಳೆ. ಹೇಳಿದ್ರೆ ಏನು ಕೊಡಕ್ಕಿಲ್ಲಮ್ಮಯ್ಯ. ಅಕ್ಕಿ ಫ್ರೀಯಾಗಿ ಬರಕ್ಕಿಲ್ಲ, ರೇಷನ್ ಕಾರ್ಡ್ ಎಲ್ಲ ಕಿತ್ ಮಾಡೋಗ್ತಾರೆ. ಫ್ರೀಯಾಗಿ ಈಗನು ಬತ್ತಾಯ್ತು ಅಕ್ಕಿ, ತಿನ್ಕೊಂಡಿದೀವಿ. ನಾಳೆ ಕಾದು ಬರಕ್ಕಿಲ್ಲ ಅಷ್ಟೇನೆ. ಅತ್ತೆ ಈಗೆಲ್ಲ ಹೇಳ್ತಿರಲ್ಲ ಏನು ಇಲ್ಲ ಏನಿಲ್ಲ ಅಂತ, ಅವ್ರಿಗೆ ಗೊತ್ತಾಗಕ್ಕಿಲ್ವಾ? ಏನು ಅವ್ರೆಲ್ಲನೂ ಸಿದ್ದರಾಮಯ್ಯ ಅವರು, ಶಿವಕುಮಾರ್ ಸರ್ ಅವರೆಲ್ಲನೂ ಬಂದು ಮನೆ ಏನಾರು ಚೆಕ್ ಮಾಡ್ತಾರ? ನೀನು ಹೋಗಿ ಸುಮ್ಕೇಣಿಯ ಒಳಗಡೆ ತಿಕ್ಕೋಗು. ಏನಾಯ್ತದ ನಮ್ಮಂತವ್ರ ಮನೆ ಎಲ್ಲರ ಮನೆ ಚೆಕ್ ಮಾಡಕ್ ಆಯ್ತದ ಅವ್ರ ಕೈಲಿ? ಹೋಗೋಗು.